ತಿಳ್ಕೊಬೇಡಿ, ನಿಮ್ಮ ತಂದೆ ವಯಸ್ಸಾಗಿದೆ ಅವ್ರಿಗೆ, ಅವ್ರ ಮೇಲೆ ಕೈ ಮಾಡೋದು ತಪ್ಪಲ್ವಾ? ಅದನ್ನೆಲ್ಲ ಕೇಳೋದಕ್ಕೆ ನೀನು ಯಾರೇ? ಬಿಡೆ ಕೈನ, ಲೀವ್ ಇಟ್. ಕೈ ಹಿಡಿಯೋ ಹಾಗೆ ಮಾಡಿರೋರು ನೀವು, ಕೈ ಬಿಡೋದಕ್ಕೆ ಏನು ಮಾಡಬೇಕೋ ನೀವೇ ಯೋಚನೆ ಮಾಡಿ. ಯಾಕೆ ಆಗ್ತಿಲ್ವಾ? ಮೊಬೈಲ್ ಹಿಡಿದು ಕೈ ಗಟ್ಟಿ ಮಾಡ್ಕೊಂಡಿರೋರು ನೀವು, ಹಳ್ಳಿಲಿ ನೀರು ಸೇದಿ ಕೈ ಗಟ್ಟಿ ಮಾಡ್ಕೊಂಡಿರೋರು ನಾವು. ಯಾಕೆ ಕಷ್ಟ ಆಗ್ತಿದ್ಯಾ? ನೀನು ಯಾರನ್ನು ಎದುರು ಹಾಕ್ಕೊಳ್ತಿದ್ಯಾ ಅನ್ನೋ ಅಂದಾಜಿಲ್ಲ ನಿನಗೆ. ಪಾರು ಬಿಟ್ಬಿಡಮ್ಮ, ಪಾರು ಬಿಡೆ. ದೊಡ್ಡವ್ರ ವಿಷಯದಲ್ಲಿ ತಲೆ ಹಾಕಬಾರ್ದು ಅಂತ ಗೊತ್ತಿಲ್ಲ ನಿನಗೆ? ಏನೋ ಅಂತಾರೆ ದೊಡ್ಡ ಜನ ಅವರು, ಸುಮ್ಮನಿರಬೇಕು ನೀನು. ಅಮ್ಮ, ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ, ನೀವು ಹೊರಡಿ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಷ್ಟು ಧೈರ್ಯನೇ ನಿನಗೆ? ಲುಕ್ ಡೌನ್, ತಲೆ ತಗ್ಸು. ಹೇಳ್ತಿರೋದು ಕೇಳಿಸ್ತಾ ಇಲ್ವಾ? ತಲೆ ತಗ್ಸೆ. ಇನ್ನೊಂದ್ಸಲ ನನ್ನ ಕಣ್ಣಿಗೆ ಕಾಣಿಸ್ಕೊಂಡ್ರೆ ಕೊಂದು ಹಾಕ್ಬಿಡ್ತೀನಿ. ಮನೆಯಿಂದ ಆಚೆ ಬರಬಾರ್ದು ಅಂತ ಹೇಳಿದ್ದೆ ತಾನೆ? ಯಾಕೆ ಬಂದ್ರಿ ನೀವು ಇಲ್ಲಿ? ಗನಿ ಬಿಡ್ಬೇಡ ಅಂತ ಹೇಳಿರ್ಲಿಲ್ವ ಅವಳನ್ನ? ಕರ್ಕೊಂಡೋಗು. ಅಕ್ಕ, ನೀನು ಈ ಥರ ಬೇಜಾರಾಗಿರೋದು ನನ್ನ ಕೈಲಿ ನೋಡಕ್ಕ ಆಗ್ತಿಲ್ಲ ಅಕ್ಕ. ಸ್ವಲ್ಪ ನಾನು ನಗಕ್ಕ ಅಕ್ಕ. ಈ ನಿನ್ನ ಪ್ರೀತಿ ತಮ್ಮಂಗೋಸ್ಕರನಾದ್ರೂ ನಗಕ್ಕ. ಈಗ ನಿನ್ನ ಅಕ್ತಿಯ ಇಲ್ವಾ? ಇದು ನಮ್ಮ ಪಾರು ಅಕ್ಕ ಅಂದ್ರೆ. ನಡಿ ಹೋಗೋಣ. ಕಣಿ, ಅಲ್ಲಿ ನೋಡೋ ಅಮ್ಮವ್ರನ್ನ. ನಮ್ಮೂರಲ್ಲಿ ದೇವತೆನ ಸಿಂಗಾರ ಮಾಡಿ ಪಲ್ಲಕ್ಕಿಲ್ ಕರ್ಕೊಂಡು ಹೋಗ್ತಾರಲ್ಲ, ಹಾಗೆ ಕಾಣಿಸ್ತಿದಾರಲ್ಲ. ಲೇ ಅಕ್ಕ, ನೀನು ಅಮ್ಮವ್ರನ್ನ ನೋಡಿದಾಯ್ತು ತಾನೆ, ನಡಿ ಮನೆಗೆ ಹೋಗೋಣ. ಏ ಸುಮ್ಮನಿರೋ, ಅಲ್ಲಿ ನೋಡೋ ಅಮ್ಮವ್ರನ್ನ. ನಮ್ಮೂರು ಗ್ರಾಮ ದೇವತೆ ಥರ ಕಾಣಿಸ್ತಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಿರೋಣ. ಗ್ರಾಮ ದೇವತೆ? ನೀನು ಇಲ್ಲೇ ನಿಂತಿರೋ ಆ ಗ್ರಾಮ ದೇವತೆನೇ ಬಂದು ನಿಂಗೆ ಶಾಪ ಕೊಡೋದು. ಅಲ್ಲ, ಅಪ್ಪ ಇವಾಗ ತಾನೇ ನಿಂಗೆ ಬೈದಿದ್ರು ತಾನೆ. ನಾವಿಲ್ಲೇ ಇದ್ದೀವಿ ಅಂದರೆ ಏನೋ ಕಾದಿದೆ ಅಂತ ಅರ್ಥ. ಬಾರಕ್ಕ. ಏ ಗಣಿ ಗಣಿ ಗಣಿ, ನೀನು ನನ್ನ ಮುದ್ದು ಅಲ್ವಾ? ನೋಡು, ನಾವೆಷ್ಟು ದೂರದಲ್ಲಿದ್ದೀವಿ. ಅಲ್ಲಿ ಯಾರಿಗೂ ಕಾಣಿಸಲ್ಲ, ಅಪ್ಪಂಗೂ ಗೊತ್ತಾಗಲ್ಲ. ಒಂದು ನಿಮಿಷ ನೋಡ್ಕೊಂಡು ಹೋಗ್ಬಿಡೋಣ. ನಮ್ಮ ಅಪ್ಪ ಅಮ್ಮನ ಬಗ್ಗೆ ಮಾತಾಡುವಷ್ಟು ದೊಡ್ಡವನು ನಾನಲ್ಲ. ನನ್ನ ಇನ್ಸ್ಪಿರೇಷನ್, ನನ್ನ ಮೋಟಿವೇಶನ್, ಇವತ್ತು ನಾನು ಏನಾಗಿದ್ದೀನೋ ಅದಕ್ಕೆಲ್ಲ ಕಾರಣ ನಮ್ಮಮ್ಮ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿ ಸರಿಯಾದ ದಾರಿಗೆ ನಡೆಸಿರೋದು ನಮ್ಮಪ್ಪ. ಇವರಿಬ್ಬರು ಮಗ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಪ್ರತಿಯೊಬ್ಬರು ಕರಿಯರ್ ಸ್ಟಾರ್ಟ್ ಮಾಡಿದಾಗ ತನ್ನದೇ ಆದ ಇಂಪ್ರೆಷನ್ ಮೂಡಿಸ್ಬೇಕು ಅಂತ ಆಸೆ ಪಡ್ತಾರೆ. ತನ್ನ ಸ್ವಂತ ಕಾಲ ಮೇಲೆ ನಿಂತು ಕೋಟೆ ಕಟ್ಟಬೇಕು ಅಂತ ಕನಸು ಕಟ್ತಾರೆ. ಆದರೆ ನಾನು ಹೆಮ್ಮೆಯಿಂದ ಹೇಳ್ತೀನಿ, ನನ್ನ ಜೀವನದ ಕೊನೆ ಉಸಿರು ಇರುವವರೆಗೂ ನಾನು ಅಖಿಲಾಂಡೇಶ್ವರಿ ಅವ್ರ ಮಗ ಅಂತ ಗುರುತಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಐ ಫೀಲ್ ಪ್ರೌಡ್ ಆ್ಯಂಡ್ ಐ ಫೀಲ್ ವೆರಿ ಲಕ್ಕಿ. 25 ವರ್ಷಗಳ ಹಿಂದೆ ನಮ್ಮಪ್ಪ ನಮ್ಮಮ್ಮಂಗೆ ಪ್ರೀತಿಯ ಸಂಕೇತವಾಗಿ ಕೊಟ್ಟಿದ್ದ ದಾಸವಾಳದ ಹೂವಿದು.
25 ವರ್ಷ ಆದರೂ ಅವ್ರ ಪ್ರೀತಿ ಹಾಗೇ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇಷ್ಟು ವರ್ಷ ನಾನು ಇದನ್ನು ಕಾಪಾಡ್ಕೊಂಬಂದಿದ್ದೀನಿ. ಇದೆ ನಾನು ಅವ್ರಿಗೆ ಕೊಡ್ತಾ ಇರೋ ಗಿಫ್ಟ್. ಇಪ್ಪತ್ತೈದು ವರ್ಷಗಳಿಂದ ಕಾಪಾಡ್ಕೊಂಬಂದಿದ್ದು ಒಂದು ಬೆಂಕಿಗೆ ಹಾಕ್ತಿಯಲ್ಲ, ನಿನ್ನ ಮೈ ಮೇಲೆ ಏನು ಪ್ರಜ್ಞೆ ಇಲ್ವಾ? ಅದು ಫಂಕ್ಷನ್ ನೋಡೋಣ ಅಂತ ಬಂದೆ. ಬಂದರೆ ಒಂದು ಮೂಲೆಯಲ್ಲಿ ಕುತ್ಕೊಂಡು ನೋಡಬೇಕು, ಅದು ಬಿಟ್ಟು ತಲೆ ಕೆಟ್ಟೋಳ್ ಥರ ಎಲ್ಲ ಕಡೆ ಓಡಾಡ್ತಿದ್ಯಲ್ಲ, ಬುದ್ಧಿ ಇಲ್ವಾ ನಿನಗೆ? ಮೈ ಮೇಲೆ ಪ್ರಜ್ಞೆ ಇದ್ರೆ ತಾನೆ ಎಷ್ಟು ಸಂತೋಷದಿಂದ ಸಂಭ್ರಮ ನಡೀತಿತ್ತು. ಬೆಂಕಿ ಇಟ್ಬಿಟ್ಟಿಯಲ್ಲೇ, ನಾಚಿಕೆ ಆಗಲ್ವಾ ನಿನ್ಗೆ? ಪಾಪ ಅಖಿಲಕ್ಕ ನಮ್ಮ ಭಾವ ಎಷ್ಟು ಸಂತೋಷವಾಗಿದ್ರು. ಅವ್ರ ಸಂತೋಷಕ್ಕೆ ಕೊಳ್ಳಿ ಇಟ್ಬಿಟ್ಟಿಯಲ್ಲೇ. ಇವಳು ಯಾರೋ ಹುಚ್ಚಿ ಇರಬೇಕು. ಹುಚ್ಚಿ ಇರಬೇಕು ಅಲ್ಲ, ಹುಚ್ಚಿನೇ, ದೊಡ್ಡ ಹುಚ್ಚಿ. ಇಡೀ ಮನೆ ಸಂತೋಷಕ್ಕೆ ಕೊಳ್ಳಿ ಇಟ್ಬಿಟ್ಟಿಯಲ್ಲೇ. ಔಟ್ ಹೌಸಲ್ಲಿ ಬಿದ್ದಿರು ಅಂತ ಹೇಳಿದ್ದೆ ತಾನೆ. ನನ್ನ ಮಾತನ್ನ ಮೀರಿ ಇಲ್ಲಿಗೆ ಯಾಕೆ ಬಂದೆ? ನಿಮ್ಮೆಲ್ಲರನ್ನೂ ಹತ್ರದಿಂದ ನೋಡೋಣ ಅಂತ ಬಂದೆ ಅಮ್ಮ. ಮಾತಿಗೆ ಎದುರು ಮಾತಾಡ್ತಾಳೆ. ಎಷ್ಟು ಕೊಬ್ಬಿರ್ಬೇಕು. ಯಾರಿವ್ಳು? ನಮ್ಮ ಡ್ರೈವರ್ ಹನುಮಂತು ಮಗಳು ಪಾರ್ವತಿ. ಡ್ರೈವರ್ ಮಗಳಾಗಿದ್ರೆ ಸುಮ್ಮನೆ ಕಾರ್ ಶೆಡ್ಡಲ್ಲಿ ಬಿದ್ದಿರಬೇಕು. VIP ಫಂಕ್ಷನ್ ಬಂದಿದ್ದಾಳೆ. ನಾಯಿ ನರಿಗಳೆಲ್ಲ ಈ ಫಂಕ್ಷನ್ಗೆ ಬರುತ್ತೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ. ಪಾಪ ಇಡೀ ಫಂಕ್ಷನ್ನೇ ಕಣ್ಕುಕ್ಕೋ ಹಾಗೆ ನಮ್ಮ ಭಾವ ಪ್ರೀತಿಯಿಂದ ಅಖಿಲಕ್ಕನ್ಗೆ ಪೇಂಟಿಂಗ್ ಕೊಟ್ಟಿದ್ರು. ಅದನ್ನು ಸುಟ್ಟು ಭಸ್ಮ ಮಾಡಿಬಿಟ್ಟಿಯಲ್ಲೇ. ಅದನ್ನ ನಾನೇ ಸರಿ ಮಾಡ್ತೀನಿ. ಏಯ್ ಏಯ್ ಮುಟ್ಬೇಡ ನೀನ್ ಅದನ್ನ. ನಿನ್ ಕೈ ಗುಣ ಸರಿ ಇಲ್ಲ. ನೀನ್ ಏನ್ ಮುಟ್ಟಿದ್ರು ಅದು ಹಾಳಾಗುತ್ತೆ. ಅವತ್ತು ಈ ಸೀರೆ ಮುಟ್ಟದೆ ಅದು ಹರಿದೇ ಹೋಯ್ತು. ನನಗೆ ಬೇಡ ಅನ್ಸಿದ್ದು ನನ್ನ ಕನ್ಸಲ್ಲಿ ಬಂದ್ರು ಸರಿ, ನನಗಿಷ್ಟ ಆಗಲ್ಲ. ಅಂಥದ್ರಲ್ಲಿ ನಾನು ಬೇಡ ಅಂತ ಬಿಸಾಕಿದ ಸೀರೆನ ಉಟ್ಕೊಂಡು ನನ್ನ ಕಣ್ಣು ಮುಂದೆ ಬಂದು ನಿಂತಿದೀಯ. ಎಷ್ಟು ಧೈರ್ಯ ನಿನಗೆ? ಇಲ್ಲ ಅಮ್ಮ, ಅದು ನೀವು ಸೀರೆ ಬಿಸಾಕ್ದಾಗ ನನ್ನ ಕೈಗೆ ಬಂದು ಬಿತ್ತು. ಅದನ್ನ ನೀವೇ ಕೊಟ್ರಿ ಅನ್ಕೊಂಡೆ.